ವನ್ಯಜೀವಿ ಮಾನವ ಸಂಘರ್ಷ ಉಲ್ಬಣಗೊಂಡಿರುವ ಮಧ್ಯೆ ಮಲೆನಾಡಿನಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ. ಈ ಮಧ್ಯೆ ಶನಿವಾರ ಸಕ್ರೆಬೈಲು ಆನೆಬಿಡಾರದ ಸಮೀಪ ಕಾಡಾನೆಯೊಂದು ಕಾಣಿಸಿಕೊಂಡು ಕೆಲ ಕಾಲ ಆತಂಕಕ್ಕೆ ಕಾರಣವಾಗಿತ್ತು. ಬಳಿಕ ಕಾಡಾನೆಯನ್ನ ಹಿಮ್ಮೆಟ್ಟಿಸುವಲ್ಲಿ ಆನೆಬಿಡಾರದ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಮುಂಜಾಗ್ರತಾ ಕ್ರಮವಾಗಿ ಶಿವಮೊಗ್ಗ ತೀರ್ಥಹಳ್ಳಿ ರಸ್ತೆಯಲ್ಲಿ ಕೆಲ ಕಾಲ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು. ವರ್ಷಾಂತ್ಯವಾದ ಕಾರಣ ಕಳೆದ ಕೆಲ ದಿನಗಳಿಂದ ಸಕ್ರೆಬೈಲು ಆನೆ ಬಿಡಾರ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಈ ಮಧ್ಯೆ ಕಾಡಾನೆ ಬಿಡಾರದ ಬಳಿ ಎಂಟ್ರಿ ಕೊಟ್ಟಿದ್ದು ಸಹಜವಾಗಿ ಅರಣ್ಯಾಧಿಕಾರಿಗಳಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು. ಶೆಟ್ಟಿಹಳ್ಳಿ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಆಗಾಗ ಕಾಣಿಸಿಕೊಳ್ತಾ ಇರುವ ಈ ಒಂಟಿ ಸಲಗ ಮಂಡಗೆದ್ದೆ ಭಾಗದ ಕೀಗಡಿ, ತಳಲೆ, ಹೆಗಲತ್ತಿ, ಮೂಡಲಮನೆ, ಕಾರೇಸರ ಭಾಗದಲ್ಲಿ ಓಡಾಡ್ತಾ ಭತ್ತದ ಗದ್ದೆ, ತೋಟಗಳಿಗೆ ನುಗ್ತಾ ಇದೆ. ಜೊತೆಗೆ ಇನ್ನೊಂದು 3 ಆನೆಗಳಿರುವಂತ ಗುಂಪು ಆನಂದಪುರ, ಆಲ್ಸಾಳು, ಆಯ್ನೂರು, ಸಿರಿಗೆರೆ, ಚೋರಡಿ ವ್ಯಾಪ್ತಿಯಲ್ಲಿ ಸಂಚರಿಸ್ತಾ ಇದೆ. ಈ ಗಜಪಡೆ ಹಗಲು ವೇಳೆ ಕಾಡಿನಲ್ಲಿದ್ದು ಕತ್ತಲಾಗ್ತಾ ಇದ್ದಂತೆ ಹೊಲ, ಗದ್ದೆ, ತೋಟಗಳಿಗೆ ನುಗ್ಗಿ ಅಪಾರ ಬೆಳೆಯನ್ನ ಹಾನಿ ಮಾಡ್ತಾ ಇದೆ. ಭದ್ರಾ ಅಭಯಾರಣ್ಯಕ್ಕೆ ಅವುಗಳನ್ನ ಅಟ್ಟೋದಕ್ಕೆ ಕಳೆದ 2 ತಿಂಗಳಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದು ಆದ್ರೂ ಇಲ್ಲಿವರೆಗೂ ಸಾಧ್ಯವಾಗ್ತಾ ಇಲ್ಲ. ಸಕ್ರೆಬೈಲು ಆನೆ ಬಿಡಾರ ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ತಾಣ. ಅದು ಕೂಡ ಕ್ರಿಸ್ಮಸ್ ರಜೆ ಬಂತು, ಜೊತೆಗೆ ಹೊಸ ವರ್ಷ ಕೂಡ ಬರ್ತಾ ಇದೆ. ಇಯರ್ ಎಂಡ್ ಆಗಿರೋದ್ರಿಂದ ಹಲವಾರು ಜನ ದೂರದ ಊರುಗಳಿಂದ ಬಂದಂತವರು ಸಕ್ರೆಬೈಲು ಆನೆ ಬಿಡಾರಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಹಾಗಾಗಿ ಸಕ್ರೆಬೈಲು ಆನೆ ಬಿಡಾರ ಜನಗಳಿಂದ ಕಿಕ್ಕಿರಿದು ಹೋಗ್ತಾ ಇದೆ. ಅಲ್ಲಿ ಬರೋದೇ ಆನೆಗಳನ್ನ ನೋಡೋದಕ್ಕೆ ಅಂತ, ಅವುಗಳ ಜೊತೆ ಒಂದಿಷ್ಟು ಸಮಯವನ್ನ ಕಳಿಬೇಕು ಅಂತ. ಆದ್ರೆ ಇದ್ರ ಮಧ್ಯೆ ಇವತ್ತು ಕಾಡಾನೆ ಒಂದು ಸಕ್ರೆಬೈಲು ಆನೆ ಬಿಡಾರಕ್ಕೆ ದಾಳಿ ಮಾಡಿತ್ತು, ಅಂದ್ರೆ ಅಲ್ಲಿಗೆ ಎಂಟ್ರಿ ಕೊಟ್ಟಿತ್ತು. ಇದರಿಂದ ಅಲ್ಲಿ ನೆರೆದಿದ್ದಂತಹ ಪ್ರವಾಸಿಗರು ಮಾತ್ರವಲ್ಲದೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಒಂದು ಕ್ಷಣ ಕಂಗಾಲಾಗಿದ್ದಾರೆ. ಏನ್ ಮಾಡ್ಬೇಕು, ಆನೆ ಬಿಡಾರದಲ್ಲಿ ಕಾಡಾನೆ ಬೇರೆ ಕಾಣಿಸ್ಕೊಂಡಿದೆ ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಮತ್ತೆ ಕಾಡಿಗೆ ಓಡಿಸುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಕೊನೆಗೂ ಕಾಡಾನೆಯನ್ನ ಕಾಡಿಗೆ ಓಡಿಸುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಅದರ ಜೊತೆಗೆ ಕಾಡಾನೆ ಸಕ್ರೆಬೈಲು ಆನೆ ಬಿಡಾರದಿಂದ ರಸ್ತೆಯನ್ನ ದಾಟಿ ಶೆಟ್ಟಿಹಳ್ಳಿ ಅಭಯಾರಣ್ಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕೆಲ ಕಾಲ ಶಿವಮೊಗ್ಗ ಮತ್ತು ತೀರ್ಥಹಳ್ಳಿಯ ಮುಖ್ಯ ರಸ್ತೆಯನ್ನು ಕೂಡ ಸ್ಥಗಿತ ಮಾಡಲಾಗಿತ್ತು. ಅಲ್ಲಿ ಯಾವುದೇ ವಾಹನಕ್ಕೆ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇರಲಿಲ್ಲ. ಇದು ಶಿವಮೊಗ್ಗ ಮತ್ತು ತೀರ್ಥಹಳ್ಳಿಯನ್ನ ಸಂಪರ್ಕ ಮಾಡುವಂತ ಪ್ರಮುಖವಾದಂತ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ ಕೂಡ ಹೌದು. ಇಲ್ಲಿ ಶೆಟ್ಟಿಹಳ್ಳಿ ಅಭಯಾರಣ್ಯ ಇದೆ. ಇಲ್ಲಿ ಕಾಡಾನೆ ಒಂದು ಯಾವಾಗ್ಲೂ ಕೂಡ ಓಡಾಡ್ತಾ ಇರುತ್ತೆ. ಇದು ಕೇವಲ ಇವತ್ತು ಸಕ್ರೆಬೈಲು ಮಾತ್ರ ಅಲ್ಲ, ಇನ್ನು ಪಕ್ಕ ಹೆಗ್ಲತ್ತಿ ಇರ್ಬೋದು ಅಥವಾ ಅಲ್ಲೇ ಸುತ್ತಮುತ್ತ ಇರುವಂತ ಊರುಗಳಲ್ಲಿಯೂ ಆಗಾಗ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಜನರಲ್ಲಿಯೂ ಕೂಡ ಈ ಒಂಟಿ ಸಲಗ ಆತಂಕಕ್ಕೆ ಕಾರಣವಾಗಿದೆ. ಇದ್ರ ಜೊತೆಗೆ ಇನ್ನೂ 3 ಕಾಡಾನೆ ಇರುವಂತ ಗುಂಪೊಂದು ಚೋರಡಿ, ಆಯ್ನೂರು ಈ ಭಾಗದಲ್ಲಿ ಓಡಾಡ್ತಾ ಇದೆ. ಇದು ಕತ್ತಲಾಗ್ತಾ ಇದ್ದಂತೆ ಹೊಲ ಗದ್ದೆಗಳಿಗೆ ನುಗ್ಗಿ ಅಲ್ಲಿರುವಂತ ಬೆಳೆಗಳನ್ನ ತಿಂತಾ ಇದ್ದಾವೆ. ಭದ್ರಾ ಅಭಯಾರಣ್ಯಕ್ಕೆ ಕಾಡಾನೆಯನ್ನ ಓಡಿಸಬೇಕು ಅಂತ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ಇಲ್ಲಿವರೆಗೂ ಸಾಧ್ಯವಾಗ್ತಾ ಇಲ್ಲ.
ಒಟ್ನಲ್ಲಿ ಇವತ್ತು ಸಕ್ರೆಬೈಲು ಆನೆ ಬಿಡಾರದಲ್ಲಿ ಸಾಕಾನೆಗಳ ಜೊತೆಗೆ ಕಾಡಾನೆ ಕಾಣಿಸಿಕೊಂಡು ಆತಂಕಕ್ಕೆ ಕಾರಣವಾಗಿದ್ದಂತೂ ನಿಜ.